ನಮಸ್ಕಾರ ಸಮಸ್ತ ಕುಂಭ ರಾಶಿಯ ಬಂಧುಗಳೇ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಆ ಶನಿದೇವರ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತಾ ಇವತ್ತಿನ ಈ ವಿಶೇಷ ವಿಡಿಯೋವನ್ನು ಆರಂಭಿಸೋಣ. ಕಾಮೆಂಟ್ ಬಾಕ್ಸ್ನಲ್ಲಿ ಮರೆಯದೆ ಹರ ಹರ ಮಹಾದೇವ ಎಂದು ಬರೆಯಿರಿ. ಸ್ನೇಹಿತರೆ, 2026ನೇ ವರ್ಷದ ಮೊದಲ 7 ತಿಂಗಳು ಈಗಾಗಲೇ ಕಳೆದು ಹೋಗಿದೆ. ಈ 7-8 ತಿಂಗಳಲ್ಲಿ ನೀವು ಎದುರಿಸಿದ ಮಾನಸಿಕ ಒತ್ತಡ, ಹಣಕಾಸಿನ ಸಮಸ್ಯೆಗಳು ಅಥವಾ ನಿಮ್ಮವರೇ ನಿಮಗೆ ನೀಡಿದ ನೋವುಗಳ ಬಗ್ಗೆ ನಮಗೆ ತಿಳಿದಿದೆ. ಆದರೆ ಈಗ ಉಳಿದಿರುವ ಒಂದಿಷ್ಟು ತಿಂಗಳುಗಳು, ಅಂದರೆ ಜುಲೈ ಅಂತ್ಯದಿಂದ ಆರಂಭವಾಗಿ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್, ಈ ಸಮಯವು ಕುಂಭ ರಾಶಿಯವರ ಜೀವನದಲ್ಲಿ ಎಂತಹ ಮಹತ್ತರ ಬದಲಾವಣೆ ತರಲಿದೆ ಎಂಬುದನ್ನು ನಾವು ಇಂದು ಚರ್ಚಿಸಲಿದ್ದೇವೆ. ಈ ವಿಶೇಷ ವಿಡಿಯೋದಲ್ಲಿ ನಾವು ನಿಮ್ಮ ವೃತ್ತಿ, ಹಣಕಾಸು, ಆರೋಗ್ಯ, ವಿದೇಶ ಪ್ರಯಾಣ, ಪ್ರೇಮ ಸಂಬಂಧಗಳು ಮತ್ತು ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಎಳೆಯಾಗಿ ವಿಶ್ಲೇಷಣೆ ಮಾಡೋಣ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಯಾಕಂದ್ರೆ ಈ ಮಾಹಿತಿಯು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಶನಿದೇವರ ವಕ್ರಗತಿ ಮತ್ತು ಆಗಸ್ಟ್ ಸೆಪ್ಟೆಂಬರ್ ಫಲ. ಕುಂಭ ರಾಶಿಯ ಅಧಿಪತಿ ಶನಿದೇವ. ಪ್ರಸ್ತುತ ಶನಿದೇವನು ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ, ಅಂದರೆ ಧನಸ್ಥಾನದಲ್ಲಿ ಮೀನ ರಾಶಿ ವಿರಾಜಮಾನನಾಗಿದ್ದಾನೆ. ಜುಲೈ 26, 2026ರಿಂದ ಶನಿದೇವನು ವಕ್ರಗತಿಯಲ್ಲಿ ಚಲಿಸಲಿದ್ದಾನೆ. ಸಾಮಾನ್ಯವಾಗಿ ವಕ್ರಗತಿ ಎಂದರೆ ಭಯಪಡುತ್ತಾರೆ, ಆದರೆ ಕುಂಭ ರಾಶಿಯವರಿಗೆ ಈ ವಕ್ರ ಶನಿಯು ತುಂಬಾ ಲಾಭದಾಯಕ. ಶನಿಯು ವಕ್ರನಾದಾಗ ಅವನು ಹಿಂದಿನ ಮನೆಗೆ ಶಕ್ತಿಯನ್ನು ನೀಡುತ್ತಾನೆ. ಇದರಿಂದಾಗಿ ಧನ ಭಾವವು ಸ್ವತಂತ್ರವಾಗುತ್ತದೆ. ಇಲ್ಲಿಯವರೆಗೆ ನೀವು ಯಾರಿಗಾದರೂ ಹಣ ಕೊಟ್ಟು ಅದು ವಾಪಸ್ ಬರದಿದ್ದರೆ ಅಥವಾ ನಿಮ್ಮ ಆಸ್ತಿ ಪಾಸ್ತಿ ವಿಚಾರದಲ್ಲಿ ಗೊಂದಲಗಳಿದ್ದರೆ ಅವುಗಳು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಬಗೆಹರಿಯಲಿವೆ. ಗುರು ಬೃಹಸ್ಪತಿಯ ಪವಿತ್ರ ದೃಷ್ಟಿಯು ಶನಿಯ ಮೇಲೆ ಬೀರುವುದರಿಂದ ಮುಚ್ಚಿದ್ದ ಅದೃಷ್ಟದ ಬಾಗಿಲುಗಳು ಈಗ ತೆರೆಯಲಿವೆ. ಸಂಶೋಧಕರು, ವಿಜ್ಞಾನಿಗಳು ಮತ್ತು ಶೇರ್ ಮಾರ್ಕೆಟ್ನಲ್ಲಿ ಕೆಲಸ ಮಾಡುವವರಿಗೆ ಇದು ಸುವರ್ಣ ಕಾಲ. ಉದ್ಯೋಗ ಮತ್ತು ಆರ್ಥಿಕ ಸ್ಥಿತಿ. ಈಗ ಉದ್ಯೋಗದ ವಿಷಯಕ್ಕೆ ಬರೋಣ. ನಿಮ್ಮ ರಾಶಿಯ ಅಧಿಪತಿ ಶನಿಯೇ ಆಗಿರುವುದರಿಂದ ಕರ್ಮ ಫಲದಾತನು ನಿಮಗೆ ನ್ಯಾಯ ನೀಡಲು ಸಿದ್ಧನಾಗಿದ್ದಾನೆ. ವೃತ್ತಿ ಕ್ಷೇತ್ರದಲ್ಲಿ ಬದಲಾವಣೆ. ಜುಲೈ 26ರಿಂದ ಅಕ್ಟೋಬರ್ 31ರವರೆಗೆ ಶನಿಯು ನಿಮಗೆ ಸ್ವತಂತ್ರವಾಗಿ ಲಾಭ ನೀಡಲಿದ್ದಾನೆ. ಕಬ್ಬಿಣ, ಲೋಹ, ಸಿವಿಲ್ ಎಂಜಿನಿಯರಿಂಗ್, ಕಾಂಟ್ರಾಕ್ಟರ್ ಕೆಲಸಗಳು ಅಥವಾ ಪೊಲೀಸ್ ಮತ್ತು ಸೇನೆಯಲ್ಲಿ ಕೆಲಸ ಮಾಡುವವರಿಗೆ ಈ ಸಮಯದಲ್ಲಿ ಭರ್ಜರಿ ಪ್ರಗತಿ ಇದೆ. ಅಂತಾರಾಷ್ಟ್ರೀಯ ವ್ಯಾಪಾರ, ಸೋಷಿಯಲ್ ಮೀಡಿಯಾ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯವಹಾರ ಮಾಡುವವರಿಗೆ ಹೊಸ ದಾರಿಗಳು ಕಾಣಿಸಲಿವೆ. ನೀವು ಬಹಳ ದಿನಗಳಿಂದ ಎದುರಿಸುತ್ತಿದ್ದ ಹಣಕಾಸಿನ ಅಭಾವವು ಈ ಅವಧಿಯಲ್ಲಿ ದೂರವಾಗಲಿದೆ. ಅಕ್ಟೋಬರ್ 31ರ ಈ ಮಹಾ ಬದಲಾವಣೆ. ಗುರು ಸಂಚಾರ. ಈಗ ಅಕ್ಟೋಬರ್ 31, 2026ರಂದು ನಡೆಯಲಿರುವ ಮತ್ತೊಂದು ದೊಡ್ಡ ಬದಲಾವಣೆಯ ಬಗ್ಗೆ ಗಮನಹರಿಸಿ. ದೇವಗುರು ಬೃಹಸ್ಪತಿಯು ತನ್ನ ಸ್ಥಾನವನ್ನು ಬದಲಿಸಿ ಸಿಂಹ ರಾಶಿಗೆ ಪ್ರವೇಶಿಸಲಿದ್ದಾನೆ. ಈ ಬದಲಾವಣೆಯು ಕುಂಭ ರಾಶಿಯವರಿಗೆ ಮದುವೆ ಮತ್ತು ಪಾಲುದಾರಿಕೆಯಲ್ಲಿ ಮಹಾ ಲಾಭ ತರಲಿದೆ. ವಿವಾಹ ಯೋಗ. ಯಾರು ಬಹಳ ದಿನಗಳಿಂದ ಮದುವೆಗಾಗಿ ಪ್ರಯತ್ನಿಸುತ್ತಿದ್ದರೋ ಅವರಿಗೆ ಅಕ್ಟೋಬರ್ 31ರ ನಂತರ ಕಂಕಣ ಬಲ ಕೂಡಿ ಬರಲಿದೆ. ಸಂಬಂಧಗಳ ಸುಧಾರಣೆ. ಪತಿ ಪತ್ನಿಯ ನಡುವೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ದಾಂಪತ್ಯ ಜೀವನದಲ್ಲಿ ಶಾಂತಿ ನೆಲೆಸಲಿದೆ. ಹೊಸ ಉದ್ಯಮ. ಯಾರಾದರೂ ಪಾರ್ಟ್ನರ್ಶಿಪ್ನಲ್ಲಿ ಹೊಸ ವ್ಯಾಪಾರ ಶುರು ಮಾಡಬೇಕೆಂದಿದ್ದರೆ ನವೆಂಬರ್ ತಿಂಗಳು ಅತ್ಯಂತ ಶುಭಕರವಾಗಿದೆ. ಡಿಸೆಂಬರ್ 5, ರಾಹು ಮತ್ತು ಕೇತುವಿನ ಪ್ರಭಾವ. ಮಾನಸಿಕ ಶಾಂತಿ ಮತ್ತು ವಿದೇಶ ಯೋಗ. ವರ್ಷದ ಕೊನೆಯಲ್ಲಿ, ಅಂದರೆ ಡಿಸೆಂಬರ್ 5, 2026ರಂದು ರಾಹು ಮತ್ತು ಕೇತುಗಳ ರಾಶಿ ಬದಲಾವಣೆ ನಡೆಯಲಿದೆ. ಇದು ಕುಂಭ ರಾಶಿಯವರಿಗೆ ಒಂದು ದೊಡ್ಡ ರಿಲೀಫ್ ನೀಡಲಿದೆ. ಮಾನಸಿಕ ನೆಮ್ಮದಿ. ಇಲ್ಲಿಯವರೆಗೆ ರಾಹು ನಿಮ್ಮ ಲಗ್ನದಲ್ಲಿದ್ದು ಮಾನಸಿಕ ಒತ್ತಡ ನೀಡುತ್ತಿದ್ದನು. ಆದರೆ ಡಿಸೆಂಬರ್ 5ರ ನಂತರ ರಾಹು 12ನೇ ಮನೆಗೆ ಹೋಗುವುದರಿಂದ ನಿಮ್ಮ ಮಾನಸಿಕ ಅಶಾಂತಿ ದೂರವಾಗಲಿದೆ. ವಿದೇಶ ಪ್ರಯಾಣ. ವಿದೇಶಕ್ಕೆ ಹೋಗಬೇಕೆಂದು ಕನಸು ಕಾಣುತ್ತಿರುವವರಿಗೆ, ವೀಸಾ ಅಥವಾ ಗ್ರೀನ್ ಕಾರ್ಡ್ ಸಿಗದೆ ತೊಂದರೆ ಅನುಭವಿಸುತ್ತಿರುವವರಿಗೆ ಡಿಸೆಂಬರ್ ತಿಂಗಳು ಅದ್ಭುತ ಫಲಿತಾಂಶ ನೀಡಲಿದೆ. ರಾಹು ನಿಮ್ಮನ್ನು ರಂಕನಿಂದ ರಾಜನನ್ನಾಗಿ ಮಾಡುವ ಶಕ್ತಿ ಹೊಂದಿದ್ದಾನೆ. ಕಂಪ್ಯೂಟರ್ ಅಥವಾ ಐಟಿ ಕ್ಷೇತ್ರದಲ್ಲಿರುವವರಿಗೆ ಅನಿರೀಕ್ಷಿತ ಲಾಭಗಳು ಸಿಗಲಿವೆ. ಶುಭ ಫಲಕ್ಕಾಗಿ ಏನು ಮಾಡಬೇಕು? ಇಷ್ಟೆಲ್ಲಾ ಶುಭ ಫಲಗಳ ನಡುವೆ ನೀವು ಕೆಲವು ಎಚ್ಚರಿಕೆಗಳನ್ನು ವಹಿಸಬೇಕು. ವಾಹನ ಚಲಾಯಿಸುವಾಗ ಜಾಗರೂಕರಾಗಿರಿ ಮತ್ತು ಆರೋಗ್ಯದ ಬಗ್ಗೆ ಗಮನವಿರಲಿ. ನಿಮ್ಮ ಜೀವನದ ಈ ಶುಭ ಬದಲಾವಣೆಗಳನ್ನು ಪಡೆಯಲು ಕೆಲವು ಸರಳ ಪರಿಹಾರಗಳು ಇಲ್ಲಿವೆ. ಶಿವನ ಆರಾಧನೆ. ಈ ಸಮಯದಲ್ಲಿ ನೀವು ಶಂಕರನಿಗೆ ರುದ್ರಾಭಿಷೇಕ ಅಥವಾ ಜಲಾಭಿಷೇಕ ಮಾಡುವುದು ಅತ್ಯಂತ ಫಲಕಾರಿ. ಮಂತ್ರ ಜಪ. ಮಹಾಮೃತ್ಯುಂಜಯ ಮಂತ್ರದ ಜಪ ಮತ್ತು ಶನಿಯ ಬೀಜ ಮಂತ್ರವಾದ ಓಂ ಪ್ರಾಂ ಪ್ರೀಂ ಪ್ರೌಂ ಸ ಶನೈಶ್ಚರಾಯ ನಮ ಮಂತ್ರವನ್ನು ಪಠಿಸಿ. ಸೇವಾ ಕಾರ್ಯ. ಶನಿವಾರದಂದು ಅಶ್ವತ್ಥ ಪೀಪಲ್ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಬಡವರಿಗೆ, ರೋಗಿಗಳಿಗೆ ಅಥವಾ ಆಸ್ಪತ್ರೆಯಲ್ಲಿ ಇರುವವರಿಗೆ ಸಹಾಯ ಮಾಡಿ. ಯಾರ ಹಣವನ್ನು ಮೋಸದಿಂದ ಕಬಳಿಸಬೇಡಿ, ಏಕೆಂದರೆ ಶನಿದೇವ ನ್ಯಾಯಾಧೀಶ, ಅಂದರೆ ನ್ಯಾಯ ಪಾಲಕನಾಗಿದ್ದಾನೆ. ಹೀಗಾಗಿ ಆತ ಉತ್ತಮ ಕರ್ಮಗಳಿಗೆ ಉತ್ತಮ ಫಲಗಳನ್ನು ನೀಡುವಂತೆ ಪಾಪ ಕರ್ಮಗಳಿಗೆ ಉಗ್ರ ಶಿಕ್ಷೆಯನ್ನು ಸಹ ಕರುಣಿಸುತ್ತಾನೆ.
ಒಟ್ಟಾರೆಯಾಗಿ ಇಲ್ಲಿ ಮುಂದಿನ ಕೆಲ ತಿಂಗಳು ಖಂಡಿತ ಕುಂಭ ರಾಶಿಯ ಜಾತಕದವರಿಗೆ ನಿರ್ಣಾಯಕ ಸಮಯವಾಗಿರಲಿವೆ. ಹೀಗಾಗಿ ಈ ಅವಧಿಯಲ್ಲಿ ನೀವು ಸಮಯೋಚಿತವಾಗಿ ನಡೆದುಕೊಳ್ಳುವುದರ ಮೂಲಕ ಪರಿಸ್ಥಿತಿಯನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸಬಹುದಾಗಿದೆ. ಕುಂಭ ರಾಶಿಯವರೇ, ಈ ಸುವರ್ಣ ಕಾಲವನ್ನು ಸರಿಯಾಗಿ ಬಳಸಿಕೊಳ್ಳಿ. ಇನ್ನು ಈ ವಿಡಿಯೋದಲ್ಲಿ ನೀಡಲಾಗಿರುವ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹರ ಹರ ಮಹಾದೇವ.